ಹಾಯ್ ಹಲೋ ವೆಲ್ಕಮ್ ಟು ಗಲ್ಲಿ ಬಾಯ್ಸ್. ವೆಲ್ಕಮ್ ನ್ಯೂ ವಿಡಿಯೋ. ಇವತ್ತು ಏನು ವಿಡಿಯೋ ಅಂದರೆ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಗಾಡಿ ಬಿದ್ದುಬಿಟ್ಟವ್ರೆ. ನಮ್ಮ ಅಣ್ಣಂಗೆ ಏನು ಜಾಸ್ತಿ ಏಟಾಗಿಲ್ಲ, ನಮ್ಮ ಅತ್ತೆಗೆ ಜಾಸ್ತಿ ಏಟಾಗಿಬಿಟ್ಟೈತೆ. ಆಸ್ಪತ್ರೆ ಹಾಕೊಂಡು ಹೋಗೋರಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಹಾಕೊಂಬಂದವ್ರೆ. ಟ್ರೀಟ್ಮೆಂಟ್ ಆಸ್ಪತ್ರೆ ನೋಡ್ತಾವ್ರೆ. ಇನ್ನೂ ಏನು ಹೇಳಿಲ್ಲ ಡಾಕ್ಟ್ರು. ಅಲ್ಲಿಗೆ ಓದ್ತೀನಿ, ಇವಾಗ ಓದ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ನೆನ್ನೆ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ. ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಆಸ್ಪತ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಟ್ಟಿಲ್ಲ ಅಲ್ಲಿ. ಅದಕ್ಕೆ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಅತ್ತಿಗೆಗಂತೂ. ಅಲ್ಲಿ ಆಸ್ಪತ್ರೆಯಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನು ಹೇಳೋದಂದರೆ, ನಿಧಾನ ಗಾಡಿ ಓಡಿಸ್ರಿ ಫ್ರೆಂಡ್ಸ್. ನೀವು ಫಾಸ್ಟಾಗಿ ಓಡಿಸಿ ಬಿದ್ದು ಇದ್ದು ಮನೆಗೆ ಹೋಗ್ಬಿಟ್ಟು ಕಾಯ್ತಾ ಇದ್ದ ತಂದೆ ತಾಯಿಗಳು. ಸುಮ್ಮನೆ ನೀವು 10 ನಿಮಿಷ ಲೇಟ್ ಆದರೂ ಬರೋಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಇವಾಗ ನಮ್ಮ ಅಟ್ಟಿಗೆ ಬಿದ್ದವ್ರೆ. ನಾವು ನಮಗಾಗಲ್ಲ, ನಿಮಗೆ ಬಿದ್ದೋಗೆ ಆಗೋದದು. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತಿಗೆಗಂತೂ ಜಾಸ್ತಿ ಏಟ್ ಆಗಿಬಿಟ್ಟೈತೆ. ಮಕ್ಕಳೆಲ್ಲ ಇದಾಗ್ಬಿಟ್ಟೈತೆ, ಮಕ್ಕಳೆಲ್ಲ ಏಟ್ ಆಗಿಬಿಟ್ಟೈತೆ, ಸ್ವಲ್ಪ ಜಾಸ್ತಿ ಆಗಿಬಿಟ್ಟೈತೆ. ಅಲ್ಲಿ ಹಾಕೊಂಡು ಹೋಗ್ಲಿ ಅಂತ ಊರಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಹಾಕೊಂಬಂದವ್ರೆ. ಇಲ್ಲಿ ಹಾಕೊಂಬಂದು ಅಡ್ಮಿಟ್ ಮಾಡವ್ರೆ. ಜಾಸ್ತಿ ಏಟ್ ಆಗೈತೆ, ಟ್ರೀಟ್ಮೆಂಟ್ ನಡೀತಾ ಐತೆ. ಅದೇ ಗೈಸ್, ನಿಧಾನಕ್ಕೆ ಹೋಗಿದ್ದೆ, ಇವೆಲ್ಲ ಬರ್ತಾನೆ ಇರಲಿಲ್ಲ. ನಮ್ಮ ಅತ್ತಿಗೆ ಗಾಡೀಲಿ ಹೋಗಿ ಬಿದ್ದು ಇವೆಲ್ಲ ಬಾಧೆ ಎಲ್ಲ ಯಾರಿಗೆ? ಅವ್ರಿಗೆ ತಾನೆ, ನಮಗೇನಾಗುತ್ತೆ? ಬಿದ್ದವ್ರಿಗೆ ಆಗುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಇವಾಗ ಪಾಪ ನಮ್ಮ ಅತ್ತಿಗೆ ಜಾಸ್ತಿ ನೋವು, ಜಾಸ್ತಿ ಏಟ್ ಆಗಿಬಿಟ್ಟೈತೆ. ನಮ್ಮ ಅತ್ತಿಗೆದು ನಮ್ಮ ಅಣ್ಣಂದು ಭಾನುವಾರ ಫಂಕ್ಷನ್ ಇತ್ತು. ಫಂಕ್ಷನ್ ಇರೋ ಟೈಮಲ್ಲಿ ಹಿಂಗೆ ಮಾಡ್ಕೊಂಡು ಫಂಕ್ಷನ್ ಕ್ಯಾನ್ಸಲ್ ಆಯ್ತು. ಇವಾಗ ಫಂಕ್ಷನ್ ಇತ್ತು ಭಾನುವಾರ, ಇವಾಗ ಕ್ಯಾನ್ಸಲ್ ಆಯಿತು. ನಮ್ಮ ಅತ್ತಿಗೆದು ನಮ್ಮ ಅಣ್ಣಂದು ಲವ್ ಮ್ಯಾರೇಜು. ಭಾನುವಾರ ಫಂಕ್ಷನ್ ಇಟ್ಕೊಂಡಿತ್ತು, ಮತ್ತೆ ಈ ಥರ ಆಗೈತೆ ಇವಾಗ.